ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಮೂಲಾ ನಕ್ಷತ್ರ, ದಿನಾಂಕ 12/6/2025 ಗುರುವಾರ. ಮುಖ್ಯಾಂಶಗಳು: ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ವನಮಹೋತ್ಸವ, ಶೌಚಾಲಯ ಉದ್ಘಾಟನೆ. ಸುದ್ದಿಯ ವಿವರ. ನಾವು ನೆಟ್ಟಿರುವ ಗಿಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಎಸ್ ನಯನ ಹೇಳಿದರು. ಶೃಂಗೇರಿ ಜಯಪುರ ರಸ್ತೆಯ ತೆಕ್ಕೂರು ವೃತ್ತದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಬುಧವಾರ ಏರ್ಪಡಿಸಿದ್ದ ವನಮಹೋತ್ಸವದಲ್ಲಿ ಗಿಡ ನೆಟ್ಟು ಮಾತನಾಡಿದರು. 100 ಗಿಡ ನೆಡುವ ಬದಲು ಸೀಮಿತ ಗಿಡವನ್ನು ನೆಟ್ಟು ಉಳಿಸಿ ಬೆಳೆಸಬೇಕು. ಮುಖ್ಯವಾಗಿ ನೆಟ್ಟ ಗಿಡ ದನ ಕರುಗಳಿಂದ ರಕ್ಷಣೆ ಮಾಡಬೇಕು ಎಂದರು. ಸಾಮಾಜಿಕ ವಲಯಾರಣ್ಯಾಧಿಕಾರಿ ಸಂಜೀವ್ ಮಾತನಾಡಿ, ಗಿಡ ಮರಗಳು ಉಳಿದರೆ ಮಾತ್ರ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತದೆ. ಇಲ್ಲಿ ನಾಟಿ ಮಾಡಿರುವ ಗಿಡಕ್ಕೆ ಟ್ರೀ ಗಾರ್ಡ್ ಹಾಕಿರುವುದರಿಂದ ಗಿಡ ಉಳಿದು ಬೆಳೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಪಿಬಿ ಶ್ರೀನಿವಾಸ್, ತ್ಯಾಗರಾಜ್, ನಾಗೇಂದ್ರ, ಅರಣ್ಯ ಇಲಾಖೆಯ ಶ್ರುತಿ ಇತರರು ಇದ್ದರು. ಸ್ವಚ್ಛತೆ ಎಂಬುದು ಪ್ರಾಥಮಿಕ ಹಂತದಿಂದ ಬರಬೇಕಿದ್ದು, ಶೌಚಾಲಯಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ರೋಟರಿ ಜಿಲ್ಲಾ ರಾಜ್ಯಪಾಲ ದೇವಾನಂದ್ ಹೇಳಿದರು. ಪಟ್ಟಣದ ಮಾನಗಾರಿನ ಜ್ಞಾನಭಾರತಿ ಶಾಲೆಯಲ್ಲಿ 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಲ್ನಾಡ್ ರೋಟರಿ ಕ್ಲಬ್ ಕೊಪ್ಪದಿಂದ ನಿರ್ಮಿಸಲಾದ ಶೌಚಾಲಯ ಉದ್ಘಾಟಿಸಿ ಮಾತನಾಡಿದರು. ರೋಟರಿ ಫೌಂಡೇಶನ್ ಚೇರ್ಮನ್ ಪಿ ನಾರಾಯಣ ಮಾತನಾಡಿ, ಶೌಚಾಲಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಹಾಗೂ ನಿರ್ವಹಣೆ ಬಗ್ಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗುತ್ತದೆ ಎಂದರು. ಕೊಪ್ಪ ಕ್ಲಬ್ ಅಧ್ಯಕ್ಷ ಕೆಆರ್ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು. ರೋಟರಿ ಕ್ಲಬ್ನ ನಟೇಶ್, ಕೆವಿ ಪ್ರಸನ್ನ, ಸಂಸ್ಥೆಯ ನಯನ, ಶ್ರೀಕಾಂತ್, ಜಿಎಂ ಸತೀಶ್, ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ, ಶಾಲಾ ಪ್ರಾಂಶುಪಾಲ ಶಂಕರನಾರಾಯಣ ಇದ್ದರು. ಸೊಳ್ಳೆಯಿಂದ ಬರುವ ಡೆಂಗ್ಯೂ ರೋಗ ನಿಯಂತ್ರಣಕ್ಕೆ ಸೊಳ್ಳೆ ಉತ್ಪತ್ತಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಋಷ್ಯಶೃಂಗ ಹೇಳಿದರು. ವಿದ್ಯಾನಗರದಲ್ಲಿರುವ ಸರಕಾರಿ ಪ್ರೌಢಶಾಲೆಯಲ್ಲಿ ಬುಧವಾರ ಸಾರ್ವಜನಿಕ ಆಸ್ಪತ್ರೆಯಿಂದ ಏರ್ಪಡಿಸಿದ್ದ ಡೆಂಗ್ಯೂ ಮತ್ತು ಮಲೇರಿಯಾ ರೋಗ ತಡೆಗಟ್ಟುವಿಕೆ ಬಗ್ಗೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಾಲಾ ಉಪಪ್ರಾಂಶುಪಾಲ ಶಿಶಿಧರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಲಾ ಪರಿಸರದಲ್ಲೂ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸುವುದಲ್ಲದೆ ನಿಮ್ಮ ಮನೆಯಲ್ಲೂ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವೆಂಕಟೇಶಮೂರ್ತಿ, ಪಾಟೀಲ್, ಸವಿತಾ, ಅಂಬಿಕಾ, ವಿನೋದ್, ವನಜಾಕ್ಷಿ ಇತರರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿಯ ದ್ಯಾವಗೋಡು ಪುಷ್ಪಾ ಹೆಗಡೆ 64 ಬುಧವಾರ ನಿಧನರಾದರು. ಇವರಿಗೆ ಪತಿ ಚಂದ್ರಶೇಖರ ಹೆಗಡೆ, ಪುತ್ರ ಇದ್ದಾರೆ. ಇಂದಿನ ಕಾರ್ಯಕ್ರಮ: ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾದ ಕಾರ್ಯಕಾರಿ ಸಮಿತಿ ಸಭೆ. ಅಧ್ಯಕ್ಷತೆ ಸಭಾದ ಅಧ್ಯಕ್ಷ ಎಎಂ ಶ್ರೀಧರ್ ರಾವ್, ಕಾರ್ಯದರ್ಶಿ ಮರಟೆ ಪ್ರವೀಣ್, ಹೆಬ್ಬಿಗೆ ಗಣೇಶ್, ಕೆರೆಮನೆ ದಿನೇಶ್. ಸ್ಥಳ ಬಿವಿ ಗಣೇಶ್ ರವರ ಮನೆ, ಜಯಲಕ್ಷ್ಮಿ ಬಡಾವಣೆ. ಸಮಯ ಮಧ್ಯಾಹ್ನ 3:30. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.